ನಿಮ್ಮ ಹೃನ್ಮನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ಪೌಲರು ಕೊಲೊಸ್ಸೆದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಈ ಲೋಕದಲ್ಲಿ 2 ಹೊತ್ತು ಊಟ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ವಾಸ ಮಾಡಲು ಭವ್ಯ ಬಂಗಲೆ ಇಲ್ಲದೆ ಹೋದರೂ ಜೀವನ ನಡೆಯುತ್ತದೆ. ಸಂಬಂಧಗಳು, ಸ್ನೇಹಿತರು ಇಲ್ಲದೆ ಹೋದರೂ ಜೀವನ ನಡೆಯುತ್ತದೆ. ಆದರೆ ನೆಮ್ಮದಿ, ಶಾಂತಿ, ಸಮಾಧಾನ ಇಲ್ಲದಿದ್ದರೆ ಜೀವನ ನಡೆಯುವುದೇ ಇಲ್ಲ. ಶಾಂತಿಯ ರಾಜಕುಮಾರರು, ಶಾಂತಿಯ ದೇವರು ಆದಂತಹ ಶಾಂತ ಹೃದಯರು, ದೀನ ಹೃದಯರಾದಂತಹ ಯೇಸುವೆ, ಯಾರೆಲ್ಲ ನಿಮ್ಮ ಮಕ್ಕಳು ಶಾಂತಿಗಾಗಿ, ಸಮಾಧಾನಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೋ ಅವರೆಲ್ಲರ ಮನಗಳಲ್ಲಿ ಶಾಂತಿ, ಸಮಾಧಾನ ತುಂಬಿರಿ ಎಂದು ಕ್ರಿಸ್ತೇಸುವಿನ ಅತಿ ಪರಿಶುದ್ಧವಾದಂತಹ ಉನ್ನತ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್.